ವೆಲ್ಕಮ್ ಬ್ಯಾಕ್. ರಸ್ತೆ ದುರಸ್ತಿಗೆ ಆಗ್ರಹಿಸಿದ ಯುವಕನಿಗೆ ಪೊಲೀಸರು ಬೆದರಿಕೆ ಹಾಕಿದ್ದಾರಂತೆ. ರಸ್ತೆ ರಿಪೇರಿ ಮಾಡಿ ಅಂತ ಒಂದು ವಿಡಿಯೋ ಮಾಡಿದ್ದ ಆತ. ಎಂಜಿನಿಯರ್, ಕೊಪ್ಪಳ ಜಿಲ್ಲೆ ಕಾರಟಗಿಯ ಉಳೇನೂರಿನ ಎಂಜಿನಿಯರ್ ಸುರೇಶ್ ಅಂತ. ರಸ್ತೆ ರಿಪೇರಿ ಮಾಡಬೇಕು ಅಂತ ವಿಡಿಯೋ ಮಾಡಿದ ಸುರೇಶ್. CM ಬೊಮ್ಮಾಯಿಗೂ ವಿಡಿಯೋ ತಲುಪ್ತು. ಇಲ್ಲಿ ನೋಡಿದ್ರೆ ಪೊಲೀಸರು ಹುಡ್ಕೊಂಬಂದ್ರು ಅವನ್ನ, ಯಾಕೆ ವಿಡಿಯೋ ಮಾಡಿದೆ ನೀನು ಅಂತ. ಬ್ರೇಕಿಂಗ್ ನ್ಯೂಸ್. ಅದರರ್ಥ ಯಾರೇನು ಕೆಳಗೆ ಇಲ್ಲ ಮಾಡಂಗೆ ಇಲ್ಲ ಅಂತ. ವಿಡಿಯೋ ಮಾಡಿದ್ದ ಯುವಕ ಸುರೇಶ್ ಅಂತ. ಈಗ ಅವನು ಹುಡ್ಕೊಂಡು ಮನೆಗೆ ಪೊಲೀಸರು ಬಂದಿದ್ದಾರೆ. ಠಾಣೆಗೆ ಬರದೆ ಹೋದರೆ FIR ಹಾಕೋ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಪೊಲೀಸರ ಕ್ರಮದ ವಿರುದ್ಧ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ರಿಪೇರಿ ಮಾಡಿ ಅಂತ ಕೇಳೋದೇ ತಪ್ಪ ಅಂತ ಅವ್ರು ಹೇಳ್ತಿದ್ದಾರೆ. ಕರೆಕ್ಟೇ ಪಾಯಿಂಟ್. ಹಿಂದೆ ನಾವು ಒಂದು ವಿಡಿಯೋ ಮಾಡಿದ್ವಿ, ಉಳೇನೂರು ಕನೆಕ್ಟ್ ಆಗೋ ರಸ್ತೆ ಕಂಪ್ಲೀಟ್ ಆಗಿ ಹಾಳಾಗೋಗೈತೆ ಅಂತಂದು. ಅದ್ರ ನೆಕ್ಸ್ಟ್ ಡೇನೆ ಎಲ್ಲ ಗಾಡಿಗಳು ಬಂದು ರೋಲರ್ ಬಂದು ರೋಡ್ ರೆಡಿ ಮಾಡಕತ್ತಾರ ಅಂತ ತಿಳ್ಕೊಂಡು ನಾವು ಸಂತೋಷದಿಂದ ಇದ್ವಿ. ಬಟ್ ಅದೇನಾಯ್ತಂದ್ರೆ ಆ ರೋಡ್ನ ಅರ್ಧಂಬರ್ಧ ಮಾಡಿ ಇಲ್ಲಿಗೆ ಬಿಟ್ಟು ಹೋಗಿದ್ದಾರೆ. ನಾನು ಬೆಂಗಳೂರಿಗೆ ಹೋಗಿದ್ದೆ, ಮೊನ್ನೆ ಬಂದಾಗ ನೋಡ್ತಿದ್ದೀನಿ ರೋಡ್ ಇನ್ನೂ ರೆಡಿ ಆಗಿಲ್ಲ, ಡಾಂಬರ್ ಆಗೇ ಇಲ್ಲ. ಇದನ್ನ ರೋಡ್ ಮೊದಲಿಗಿಂತ ಇನ್ನೂ ಕೆಟ್ಟ ರೀತಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಈಗ ಈ ಕಲ್ಲಿದಾವಲ್ಲ, ಪ್ರತಿದಿನ ಹುಡುಗರೆಲ್ಲ ಇಲ್ಲಿ ಬಂದು ಬೈರ್ ದೇಶಕ್ಕೆ ಇಲ್ಲೇ ಕೊಡ್ತಾವೆ. ಸಣ್ಣ ಹುಡುಗರೆಲ್ಲ ಬಂದು ಇದು ಲಾರಿ ಯಾವ್ದನ್ನ ಹೋಗಿ ಒಂದು ಕಲ್ಲು ಬಡಿತಂದ್ರೆ ಅವ್ರ ಎಣ್ಣೆಗೆ ಅವ ತೊಳ್ಕೊಳಕಿನ್ನ ಮೊದಲ ಸತ್ತೋಗಿರ್ತಾನ. ಆಮೇಲೆ ಈಗ ಸಣ್ಣ ಆಟೋಗಳೆಲ್ಲ ಅಡ್ಡಾಡ್ತಾವೆ, ಅವ್ರ ಟೈರ್ 2 ತಿಂಗಳಿಗೆ ಒಂದು ಟೈರ್ ಚೇಂಜ್ ಮಾಡಬೇಕು, ಹಂಗಾಗಿದೆ. ಇದನ್ನ ರೋಡ್ ಡಾಂಬರ್ ಮಾಡ್ಸೋದು ಮರ್ತು ಬಿಟ್ರೆ 4 ತಿಂಗಳಿಗೆ ಇಂಥವು ಕಲ್ಲು ಹಾಕಿ, ಇಂಥ ದೊಡ್ಡ ದೊಡ್ಡ ಕಲ್ಲು ಹಾಕಿ ಹಿಂಗೆ ಬಿಟ್ಟು ಹೋದ್ರೆ ರೋಡಿನ ಪರಿಸ್ಥಿತಿ ಹಂಗ. ಯಾರಿಗನ ಪ್ರಾಣ ಹಾನಿ ಆದ್ರೆ ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಮುಂದೆಲ್ಲ ಆಟೋ ತೋರಿಸೋದು ಅಂಥವು ಸಣ್ಣ ಸಣ್ಣ ಆಟೋ ಹೋಗ್ತಿರ್ತಾವ, ಅವ್ರ ಗಾಲಿಗಳು ಉಳಿತಾವ ಈ ರೋಡ್ಗೆ ಅಡ್ಡಾಡಿದ್ರಿಂದ. 4 ತಿಂಗಳಿಂದ ಹಿಂಗ ಅಡ್ಡಾಡಕತ್ತಾವು. ಇಲ್ಲಿ ಡಾಂಬರ್ ರಿಪೇರಿ ಮಾಡ್ಕೊಂಡಿರ್ತೀವಿ. ಇಲ್ಲಿ ರೈತರ ಸಮಸ್ಯೆಗಳು ಒಂದು ಕಂಡಾಗ ಇದು ಅತಿ ಮುಖ್ಯವಾಗಿತ್ತಿದ್ದು 10 ಊರಿಗೆ ಕನೆಕ್ಟ್ ಆಗ್ತೈತೆ ಅಂತಂದು ವಿಡಿಯೋ ಮಾಡಿಬಿಟ್ರ ಪೊಲೀಸರನ್ನ ಕಳಿಸ್ತೀರಂತಂದ್ರ ಹಿಂಗ್ ಇಸ್ ದಿಸ್ ಹೌ ದ ಸಿಸ್ಟಮ್ ಇಸ್ ಆಕ್ಚುಲಿ. ಎಷ್ಟೊಂದು ನೋವಾಗತ್ತೈತೆ ಅಂದ್ರೆ ನನಗೆ ಬೆಳಿಗ್ಗೆ ನಮ್ಮ ತಂದೆ ತಾಯಿ ರೈತರು ಕಷ್ಟಪಟ್ಟು, ನಾನು ಎಬ್ಬಟ್ಟಲ್ಲ, ನಾನು ಇಂಜಿನಿಯರಿಂಗ್ ಮುಗಿಸಿ ನಾನು ಡ್ಯೂಟಿ ಮಾಡ್ತೀನಿ ನೈಟ್ ಎಲ್ಲ. ಅವ್ರಿಗೆ ಬೆಳಿಗ್ಗೆ ಬಂದು ನೀವು ಅವ್ರನ್ನ ಕ್ವಶನ್ ಮಾಡ್ತಿರಲ್ಲ, ನಿಮ್ಮ ಮಗನ ಕಳಿಸಿ ಅಂತಂದು. ನಾನು ಮಲ್ಕೊಂಡವನು ಅವ್ರು ಎಬ್ಬಿಸಿ ಯಾಕೆ ಕಳಿಸ್ಬೇಕು ನಿಮ್ಮ ಜೊತೆ? ಎಷ್ಟೊಂದು ಗೌರವ ಇದೆ ಸರ್ ನಿಮ್ಮ ಮೇಲೆ. ನೀವೆಲ್ಲರೂ ಸಪೋರ್ಟಿವ್ ಆಗಿರ್ರಿ. ಸ್ವತಃ ಆ ಊರಿನ ಹೈದ ಎಂಜಿನಿಯರ್ ಸುರೇಶ್ ಯಾರು ಕಂಪ್ಲೇಂಟ್ ಕೊಟ್ಟು ಅಂದರೆ ಯಾರು ವಿಡಿಯೋ ಮಾಡಿದ್ರಲ್ಲ ಆ ವ್ಯಕ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸತ್ಯ ಹೇಳಬಾರ್ದು, ಕಂಡದ್ದು ಇದ್ದಂಗೆ ಹೇಳಬಾರ್ದು ಅನ್ನೋದು ಇದರ ಸಾರಾಂಶನಾ? ನಿಜ ಸರ್, ಹಂಗೆ ಆಗಿದೆ ಇವಾಗ. ಏನ್ ದುರಂತ ಹಂಗಾರೆ ಸುರೇಶ್? ಏನೋ ನೋಡಿ ಸರ್, ಅಂದ್ರೆ ಬಟ್ ಬೇಜಾರಾಗಿರೋದೇನಂದ್ರೆ ಸರ್, ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗೆಲ್ಲ ನಾನು ಒಬ್ನೇ ಹೋಗಿ ಮಾಡ್ತಿದ್ದೆ. ಯಾಕಂದ್ರೆ ಯಾರನ್ನಾದ್ರೂ ಇಲ್ಲಿ ಹಳ್ಳಿ ಹುಡುಗರನ್ನ ಕರ್ಕೊಂಡು ಹೋಗಿ ಜೊತೆಗೆ ನಿಂದ್ರಿಸ್ಕೊಂಡ್ರು ಇವರು ಟಾರ್ಗೆಟ್ ಮಾಡ್ತಾರೆ. ಹಳ್ಳಿಗಳಲ್ಲಿ ಲೋಕಲ್ ಲೀಡರ್ಸ್ ಇವರೆಲ್ಲ ಟಾರ್ಗೆಟ್ ಮಾಡಿ ಹುಡುಗರನ್ನ ವಾಯ್ಸ್ ರೈಸ್ ಮಾಡ್ಲಾರ್ದಾಗ ಮಾಡ್ತಾರೆ ಅಂತಂದು ನಾನು ಒಬ್ನೇ ಹೋಗಿ ಮಾಡ್ತಿದ್ದೆ. ಬಟ್ ಅವ್ರು ಏನ್ ಅನ್ಕೊಂಡಿದಾರೆ ಅಂದ್ರೆ ನಾನು ಒಬ್ನೇ ಹೋಗ್ತೀನಿ, ಇವ್ನ್ಗೆ ಯಾರು ಇಲ್ಲ ಹಿಂದೆ ಅಂತಂದು ಇಲ್ಲಿ ಬಂದು ಇದೇ ವಿಚಾರಕ್ಕ? ಹೌದು ಸರ್, ಇದೇ ವಿಚಾರಕ್ಕೆ, ಈ ವಿಡಿಯೋ ಮಾಡಿರೋ ವಿಚಾರಕ್ಕೆ ಟಾರ್ಗೆಟ್ ಮಾಡಿರೋದು. ಬಂದೆ ನಾನು ಡೈಲಿ ನಾನು US ಶಿಫ್ಟ್ ವರ್ಕ್ ಮಾಡೋದು. ಆಕ್ಚುಲಿ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಬೆಳಿಗ್ಗೆ ಮಲ್ಕೊಂಡಿದ್ದೀನಿ, ಫೋನ್ ಸ್ವಿಚ್ ಆಫ್ ಮಾಡಿ. ಸರಿ ಬಂದು ನಮ್ಮ ಫಾದರ್ ಹತ್ರ ನಮ್ಮಮ್ಮ ಎದುರ್ಕೊಂಡಿದ್ದಾರೆ. ಮನೆಗೆ ಬಂದಿದ್ದಾರೆ ಇಬ್ರು ಕಾನ್ಸ್ಟೇಬಲ್ಸ್ ವಿದೌಟ್ ಎನಿ ರೀಸನ್ ಅಂಡ್ ದೇ ಆರ್ ನಾಟ್ ಗಿವಿಂಗ್ ಎನಿ ವ್ಯಾಲಿಡ್ ರೀಸನ್ ಫಾರ್ ಇಟ್. ಏನು ಇಲ್ಲ, ನಮ್ ಸಾಹೇಬರು ಕರೀತಿದ್ದಾರೆ ಕಳ್ಸಿ ಅಂತಂದು ಹೇಳ್ತಿದ್ದಾರೆ. ಏನಕ್ಕೆ ರೀಸನ್ ಹೇಳಿ ಅಂತಂದ್ರೆ ಏನು ರೀಸನ್ ಕೊಡ್ತಿಲ್ಲ ಅವರು. ರೀಸನ್ ಇಲ್ಲ, ಅಲ್ಲಿ ಬಂದ್ಮೇಲೆ ಮಾತಾಡ್ತಾರೆ ಅಂತಂದು ಹೇಳಿದ್ದಾರೆ. ಅಂಡ್ ದೇ ವೇಟೆಡ್ ಫಾರ್ 2 hours. ಮೈ ಫಾದರ್ ಟೋಲ್ಡ್ ದೆಮ್ ಅವ್ರಿಗೆ 2 ಗಂಟೆವರೆಗೂ ಮಲ್ಕೊಂಡಿರ್ತಾನೆ, ಇವಾಗ ಎಬ್ಸಲ್ಲ ನಾವು, ಅವ್ನು ಎದ್ಮೇಲೆ ಕರ್ಕೊಂಡ್ ಬರ್ತೀವಿ ಅಂದ್ರೆ ನೋ ವಿಲ್ ವೇಟ್ ಟಿಲ್ 2 o'clock ಅಂಡ್ ವಿಲ್ ಅವ್ನ್ ಕರ್ಕೊಂಡೇ ಹೋಗ್ತೀವಿ ನಾವು ಅಂತಂತ ಹೇಳಿದಾರ. ಆಮೇಲೆ ಇಲ್ಲ, ನಾನು ಇದ್ದೆ ಸರ್ 12 ಗಂಟೆಗೆ ಎದ್ದೆ. ನಾನು 12 ಗಂಟೆಗೆ ಎದ್ದು ಕೇಳಿದ್ರೆ ಇಲ್ಲ ಅಲ್ಲಿಗೆ ಬನ್ನಿ ನೀವು ಫಸ್ಟ್ ಸ್ಟೇಷನ್ಗೆ ಅಂತ ಹೇಳ್ತಾರೆ. ಅವ್ರ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದ್ರೆ ಅಲ್ಲ ನೀನ್ ಇಲ್ಲಿ ಬಂದು ಮಾತಾಡ್ತೀಯಾ, ನೀನು ಫೋನ್ಯಾಗ ಮಾತಾಡ ಅಂತ ಹೇಳಿದ್ದೀನಿ ನಾನು, ಫಸ್ಟ್ ಬಾಯಿಲ್ ನೀನಿಲ್ಲ ಅಂತ ಹೇಳ್ತಿದಾರ. ಸೊ ಆಮೇಲೆ ನ್ಯೂಸ್ ಇನ್ಸ್ಪೆಕ್ಟರ್ ಯಾರು ಅವ್ರ ಹೆಸರು ಗೊತ್ತಿಲ್ಲ ಸರ್ ನನಗೆ. ಮೊಬೈಲ್ ನಂಬರ್ ಇದೆಯಾ? ಮೊಬೈಲ್ ನಂಬರ್ ಇರ್ಬೇಕು, ಅದು ಚೆಕ್ ಮಾಡ್ತೀನಿ ಸರ್. ಅಂದ್ರೆ ಕಾರಟಗಿ ಇನ್ಸ್ಪೆಕ್ಟರ್ ನೋಡಿ. ನೀವು ಮೊಬೈಲ್ ನಂಬರ್ ಹೇಳಿದ್ರೆ ಇಲ್ಲೇ ಕನೆಕ್ಟ್ ಮಾಡ್ಬಿಡ್ತೀನಪ್ಪ. ಈಗ ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಸರ್, ನಿನ್ನೆ ಕಾಲ್ ಮಾಡಿ. ಐ ಡೋಂಟ್ ಹ್ಯಾವ್ ಹಿಸ್ ನಂಬರ್. ವೀರಭದ್ರಿ ಅವರ? ಯಾಕಂದ್ರೆ ನಿನ್ನೆಯಿಂದ ನನಗೆ ವೀರಭದ್ರಿ ಅಂತ ಇರ್ಬೇಕು ಸರ್, ಅವರೇ ಇರ್ಬೇಕು ಸರ್. ವೀರಭದ್ರಿ ಅವರ? ಹೌದು ಅವರೇ. ನೋಡ ನನ್ನ ಕೊಲೀಗ್ಸ್ ಏನಾದ್ರು ಫೋನ್ ಮಾಡಿದ್ರು ಈಗ
ಇಲ್ಲೇ ಮಾತಾಡ್ಸ್ಬೋಣ, ಏನು ಅಂತ ಕೇಳಬಿಡೋಣ. ಸುಮ್ಮನೆ ಯಾರನ್ನ ಸುಮ್ಮನೆ ಹಂಗೆ ಟಾರ್ಗೆಟ್ ಮಾಡ್ತಾರಾಗಿದ್ರೆ ಪೊಲೀಸರು ಏನು ತಪ್ಪು ಮಾಡಿದ್ರ? ಏನಾದ್ರೂ ಬೇರೆ ಬೇರೆ ಚಟುವಟಿಕೆಗಳು ಇನ್ವಾಲ್ವ್ ಆಗಿದ್ದೀರಾ? ಅದು ಅನೈತಿಕನಾ? ಇವಾಗ ನಿಮ್ಮ ನ್ಯೂಸ್ ಚಾನೆಲ್ ಅವರು ನನ್ನ ಫೇಸ್ಬುಕ್ ಅಕೌಂಟ್ ಹೋಗಿ ಚೆಕ್ ಮಾಡಿ, ಒಂದ್ 2-3 ವರ್ಷದ ವಿಡಿಯೋ ನೋಡಿ. ನಾನು ಇಂಜಿನಿಯರಿಂಗ್ ನಮ್ ತಂದೆ ಒಬ್ರು ಫಾರ್ಮರ್, ನಾವೆಲ್ಲ ಎಷ್ಟು ಕಷ್ಟಗಳು ಫಾರ್ಮರ್ ಅನುಭವಿಸಿದಾರೆ ನೋಡಿದೀವಿ. ನಾವ್ ಇಂಜಿನಿಯರಿಂಗ್ ಮುಗಿದು ಜಾಬ್ ಮಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ಒಂದ್ 30 ಜನದ ಟೀಮ್ ಕಟ್ಕೊಂಡು ನಮ್ ಕೈಲಿ ಎಷ್ಟಾಗತ್ತೆ ಹಳ್ಳಿಗೆ ಬರ್ತೀವಿ, ಇಲ್ಲಿ ಫ್ಲಡ್ ಆದ್ರೆ ಬರ್ತೀವಿ, ಒಳ್ಳೆ ಕೆಲಸಗಳು ಏನೇನಿದಾವ್ ಪ್ರತಿಯೊಂದು ಮಾಡಿ ಹೋಗ್ತೀವಿ ಸರ್. ಅದನ್ನೆಲ್ಲ ಮಾಡ್ಬೇಕಾದ್ರೆ ಯಾರು ಬರಂಗಿಲ್ಲ. ನಾವು ರೋಡ್ ಸರಿ ಇಲ್ಲ, ರೋಡ್ ರಿಪೇರಿ ಮಾಡ್ರಿ ಅಂತಂದ್ರೆ ಈ ತರ ಬಂದು ಅಂದ್ರೆ ಪೊಲೀಸರು ಇದೇ ಪೊಲೀಸ್ ಸ್ಟೇಷನ್ ಅವ್ರನ್ನ 3 ವರ್ಷದಿಂದ ಕರೆದು ಸನ್ಮಾನ ಮಾಡಿದೀನಿ ಸರ್. ನಾನು ಊರಲ್ಲಿ 7 ದಿನದ ಪ್ರೋಗ್ರಾಮ್ ಇಟ್ಕೊಂಡು ಇದೇ ಪೊಲೀಸ್ ಸ್ಟೇಷನ್, ಈ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ, ಇವ್ರು ಹಿಂದೆ ಇದ್ದವ್ರನ್ನ 3 ವರ್ಷದ ಹಿಂದೆ ನಾನು ಕರೆದು ಸನ್ಮಾನ ಮಾಡಿದೀನಿ ಸರ್. ನಮ್ಮ ಊರಲ್ಲಿ 1000 ಜನದ ಎದುರಿಗೆ ಕೂಡಿಸಿ ನಿಮ್ ತರ ಅಧಿಕಾರಿಗಳು ಬೇಕು ಸರ್ ನಮ್ಗೆ, ದಯವಿಟ್ಟು ಏನಾನ ಇದ್ರೆ ಈ ತರ ಸಪೋರ್ಟ್ ಮಾಡ್ರಿ ಅಂತ. ನಾವು ಅವಾಗ ಯಾವ ಪಬ್ಲಿಕ್ ಇಶ್ಯೂ ಸಿಸ್ಟಮ್ ಅಥವಾ ಈ ಪೊಲೀಸ್ ಆಫೀಸರ್ ಸರ್ ಅವ್ರನ್ನ ಕಳ್ಸಿರೋರ್ದು, ಆಮೇಲೆ ಅವ್ರ ಮಾತು ಕೇಳಿರೋ ಪೊಲೀಸರು. ವೈಯಕ್ತಿಕ ದ್ವೇಷ ಏನಾದ್ರು ಇದೆಯಾ? ವೈಯಕ್ತಿಕ ಏನಿಲ್ಲ ಸರ್. ನಮ್ ತಂದೆಯವ್ರು ನೋಡಿ ಇಲ್ಲಿವರೆಗೂ ಒಂದು ರಾಜಕೀಯ ಪಕ್ಷಕ್ಕೂ ಸಪೋರ್ಟ್ ಮಾಡ್ದಾರಲ್ಲ. ಅವ್ರು ಯಾವ್ದೇ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಂಗಿಲ್ಲ. ಆರಾಮಾಗಿ ಮನೇಲಿ ಕುತ್ಕೊಂಡಿರ್ತಾರೆ. ನ್ಯೂಸ್ ಚಾನಲ್ ನೋಡೋದವ್ರಿಗೆ ಹ್ಯಾಬಿಟ್, ನ್ಯೂಸ್ ಚಾನಲ್ ನೋಡ್ತಾರೆ, ಆರಾಮಾಗಿ ಮನೇಲಿ ಅಡ್ಡಾಡ್ಕೊಂಡಿರೋರು. ಅವ್ರಿಗೆ ಬಂದು ನೀನ್ ವಾದ ಮಾಡ್ಬೇಡ ಯಾಕೆ ಕಳ್ಸು ಅಂತಂದ್ರೆ ಅವ್ರು ಪ್ರಾಮಾಣಿಕವಾಗಿ ಬದುಕಿದಾರೆ ಸರ್. ಇವ್ರಿಗೆ ಏನ್ ರೈಟ್ಸ್ ಐತಿ ಸರ್? ವಿತೌಟ್ ಒಂದು ನೋಟಿಸ್ ಏನು ಇರ್ಲಾರ್ದ ಬಂದು ನಮ್ಮ ತಂದೆಯವ್ರ ಹತ್ರ ಮಾತಾಡಕ್ ಏನ್ ರೈಟ್ಸ್ ಐತಿ ಇವ್ರಿಗೆ? ಇದೆಲ್ಲ ಆಗಿದ್ದು ನೀವು ರಸ್ತೆ ಸರಿ ಇಲ್ಲ ಅಂತ ವಿಡಿಯೋ ಮಾಡಿದ್ದಕ್ಕೆ ಅಷ್ಟೇ ಸರ್, ಅಷ್ಟೇ. ನಾ ಫಸ್ಟ್ ರಸ್ತೆ ಸ್ಟೇಜ್ ಹೇಳ್ತೀನಿ ಕೇಳಿ ಸರ್. ನನ್ ಪೇಜ್ ಅಲ್ಲಿ ಹೋಗಿ ನೋಡಿ, ನೀವು ಕೆಳಗಡೆ ಹೋಗಿ ನೋಡಿ, ಅದು ರೋಡ್ ಅಲ್ಲಿ ಗದ್ದೆ ಹಚ್ಚಿದೀವಿ ನಾವು. ಮೊಣಕಾಲ್ ಮಟ್ಟ ನೀರ್ ನಿಲ್ತಿದ್ವು. ಈ ರೋಡ್ 10 ಹಳ್ಳಿ ಕನೆಕ್ಟ್ ಆಗುತ್ತೆ ಸರ್. ಪ್ರತಿದಿನ 30 ಸ್ಕೂಲ್ ಬಸ್ ಅಡ್ಡಾಡ್ತವೆ. ಅದ್ರ ಸಲುವಾಗಿ ನಾವು ರೋಡ್ ಅಲ್ಲಿ ಹೋಗಿ ಗದ್ದೆ ಹಚ್ಚಿದ್ವಿ. ಗದ್ದೆ ಹತ್ತೋ ತರನೇ ಇತ್ತು ಸರ್. ಪಕ್ಕದಲ್ಲಿ ಗದ್ದೆಗೆ ರೋಡ್ಗೆ ಡಿಫರೆನ್ಸ್ ಇಲ್ಲ. ಪೂರ್ತಿ ಹೆಸರೇನು? ಸೂರ್ಯಕೃಷ್ಣ ಅಂತ. ಸೂರ್ಯಕೃಷ್ಣ, ಓಕೆ. ಸೊ ಹಾಗಾಗಿ ಪ್ಲೀಸ್ ಬಂದು ಗದ್ದೆ ಹಚ್ಚಿದ್ವಿ. ನೆಕ್ಸ್ಟ್ ಡೇನೆ ಸರ್, ಆ ಸಲ ಇಶ್ಯೂ ಇದು ಎಲ್ಲ ವೈರಲ್ ಆಗಿದ ತಕ್ಷಣ ಗದ್ದೆ ಹಚ್ಚಿದಕ್ಕೆ ನೆಕ್ಸ್ಟ್ ಡೇನೆ 1-2-3 ರೋಡ್ ರೋಲರ್ ಎಲ್ಲ ತಂದು. ಒಂದ್ ನಿಮಿಷ ಹಂಗೇರಿ. ಬಸವರಾಜ್ ದಡೆ ಸಗೂರು, ಕನಕಗಿರಿ ಭಾಗ, ಆ ಭಾಗದ ಶಾಸಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ಸಾಹೇಬ್ರೆ ನಮಸ್ಕಾರ. ಈ ವಿಚಾರ ನಿಮ್ ಗಮನಕ್ಕೆ ಬಂತ ಸಾಹೇಬ್ರೆ? ಸಾಹೇಬ್ರೆ ಗಮನಕ್ಕೆ ಬಂದೈತಿ. ನನ್ನ ಜವಾಬ್ದಾರಿ ಐತಿ. ಆ ಹುಡುಗಿ ಕೆಲಸ ಮಾಡ್ತಾನಲ್ಲ, ಸ್ವಲ್ಪ ತಲೆ ಸರಿ ಇಲ್ಲ. ಯಾರಿಗೆ? ಇವಾಗ ನಿಮ್ಗೆ ಹೇಳ್ತಾನಲ್ಲ ಸರ್, ಮೀಡಿಯಾದಲ್ಲಿ ಹೇಳ್ತಾನಲ್ಲ ಸರ್, ಸುರೇಶ್ ಅಂತ ಅವ್ರ ಹೆಸರು. ಹೌದೌದು ಸರ್. ನನಗೆ ರೋಡು ಆ ಭಾಗದ ಜನಪ್ರತಿನಿಧಿ ನಾನು ಹೆಂಗ್ ಕೆಲಸ ಮಾಡ್ಬೇಕಂತ ನನಗೆ ಗೊತ್ತೈತಿ. ಆ ಊರ್ ಜನನ ಕೇಳ್ರಿ ಸರ್. ಆ ಹುಡುಗನ ಬಗ್ಗೆ ಅಲ್ರಿ, ಆ ಊರ್ 700 ಜನ, ಕನಿಷ್ಠ 3-4 ಇರೋದು ಪಾಪ್ಯುಲೇಷನ್ ಸರ್ ಆ ಊರು. ಆ ಊರ್ ಜನರ ಅಭಿಪ್ರಾಯ ತಗೊಂಡ್ ಕಳ್ಸಿ ನನಗೆ ಕೇಳಿದ್ರೆ ಬಹಳ ಸೂಕ್ತ ಸರ್ ನನ್ನ ಲೆಕ್ಕಾಚಾರದಾಗ. ಅಲ್ಲ, ಈಗ ಯಾಕೆ ಆ ಹುಡುಗನ ತಲೆ ಸರಿ ಇಲ್ಲ ಅಂತ ಯಾಕೆ ಹೇಳ್ತಿದ್ರಿ? ಏನಾಯ್ತು? ಹೌದ್ರಿ ಸರ್, ನನ್ನ ತಲೆ ಸರಿಗಿದ್ರೆ ಕೆಲಸ ಏನಾಗೈತಿ, ಏನ್ ಮಾಡಂತ. ಬಸವರಾಜ್ ಅವ್ರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕನೆಕ್ಟಿಂಗ್. ನಾನು ಸ್ವಲ್ಪ ಇಶ್ಯೂಗಳು ಏನೇನಿದಾವ್, ನೀವು ನನ್ ತಲೆ ಸರಿ ಇಲ್ಲ ಅಂದದ್ದು ನನಗೆ ಬಹಳ ಖುಷಿ ಆಯ್ತು. ನಿಮ್ ಜೊತೆ ಮಾತಾಡಕ್ ಸಿಕ್ಕೈತಲ್ಲ, ಇವಾಗ ಮಾತಾಡ್ಬಿಡ್ತೀನಿ ಎಲ್ಲ ಇಶ್ಯೂಗಳು ಏನೇನಿದಾವ ಅಂತ. ಬಸವರಾಜ್ ಸರ್ ಮಾಡ್ಬಿಡ್ರಿ, ನಾನು ಪ್ರತಿಯೊಂದು ಇಶ್ಯೂನ ಮೆನ್ಷನ್ ನಾವು. ಓಕೆ, ಕಾಲ್ ಕಟ್ ಮಾಡಿದ್ರು ಹೋಗ್ಲಿ ಸಡನ್ ಆಗಿ. ಇವಾಗ ಹೇಳ್ತೀನಿ ಕೇಳಿ, ಅದು ಏನಾಗ್ಲಿ ಸರ್. ಸುರೇಶ್ ಅವರೇ ಯಾಕೆ ಗೊತ್ತಿಲ್ಲ ಸರ್. ನೀವು ಹೋಗ್ರಲ್ಲ, ನನ್ನ ಫೇಸ್ಬುಕ್ ಅಕೌಂಟ್ ಹೋಗ್ರಿ, ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಹೋಗ್ರಿ. ನಾನು ಏನಾನ ಒಂದು ಬೇರೆ ಇಶ್ಯೂ ಏನಾನ ಮಾತಾಡಿದ್ನಿ ಅಂತಂದ್ರೆ ಚೆಕ್ ಮಾಡ್ರಿ ನೀವು. ಅಲ್ಲ, ನಿಮ್ ಬಗ್ಗೆ ಯಾಕೆ ಶಾಸಕರು ಬಂದ್ರು ನಿಮ್ಗೆ ತಲೆ ಸರಿ ಇಲ್ಲ ಅಂತಾರೆ? ಏನು ಅದಕ್ಕೆ ಕೇಳಿದ್ ನಾನು ಆಗ್ಲೇ. ಬೇರೆ ಪರ್ಸನಲ್ ಏನಾದ್ರು ಇದೆಯಾ, ಬೇರೆ ಏನಾದ್ರು ಇದೆಯಾ ಅಂತ ಅದಕ್ಕೆ ಕೇಳಿದ್ ನಾನು. ಇಲ್ಲ ಸರ್, ನಾನು ಫೇಸ್ಬುಕ್ ಅಕೌಂಟ್ ಹೋಗಿ ಸುರೇಶ್ ಅವರೇ ಫೇಸ್ಬುಕ್ ಬಿಟ್ಬಿಡಿ, ನಾನು ಬೇರೆದ್ ಕೇಳ್ತಾ ಇದೀನಿ. ಯಾರೋ ಶಾಸಕರು ಹಿಂಗ್ ಹೇಳ್ತಿದ್ದಾರೆ. ಸುರೇಶ್ ಹೇರ್ ಟು ಮೀ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಷ್ಟೇ ನನ್ನ ಪ್ರಶ್ನೆ. ಒಬ್ಬ ಶಾಸಕರು ಬಂದು ಊರಿನಲ್ಲಿರುವಂತಹ ಬೇರೆ ವ್ಯಕ್ತಿಗಳನ್ನ ಕೇಳಿ ಸರ್, ಅವರೇ ಹೇಳ್ತಾರೆ ಈತ ತಲೆ ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಏನ್ ಕಾರಣ ಅಂತ ಕೇಳ್ತಾ ಇದ್ದಾರೆ. ಸರಿ ಸರ್, ಇವಾಗ ನ್ಯೂಸ್ ರಿಪೋರ್ಟರ್ ನೀವು ಇದ್ರಲ್ಲ, ನಮ್ಮೂರಿಗೆ ಬನ್ನಿ. ನಮ್ಮೂರಲ್ಲಿರೋ ಪ್ರತಿಯೊಂದು ಮನೆಗೆ ಅಡ್ಡಾಡಿ. ನಮ್ಮೂರಲ್ಲಿ ಏನಾನ 75% ಜನ ಈ ಹುಡುಗ ಯಾವ್ದಾನ ಒಂದು ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಸಾಮಾಜಿಕ ಒಳ್ಳೆ ಕೆಲಸ ಬಿಟ್ಟು ಬೇರೆ ಏನಾನ ಕೆಟ್ಟ ಕೆಲಸಕ್ಕೆ ಇದ್ದಾನೆ, ಯಾರೋ ರಾಜಕೀಯದ ಹತ್ರ ದುಡ್ಡಿಸ್ಕೊಂಡಿದ್ದಾನೆ, ಏನಾದ್ರೂ ಒಂದು ತಪ್ಪು ಮಾತಾಡ್ತಾನೆ, ಊರಲ್ಲಿ ಒಳ್ಳೆ ಕಾರ್ಯಕ್ರಮ ಬಿಟ್ಟು ಬೇರೆ ಏನಾದ್ರು ಮಾಡ್ತಾನಂತ ಅವ್ರು ಏನಾನ ಹೇಳಿದ್ರೆ ಸರ್ ನಾನು ಒಪ್ಕೊಂತೀನಿ. ನನಗೆ ಸರಿ ನಿಮ್ ಬಗ್ಗೆ ಈ ಅಭಿಪ್ರಾಯ ಯಾಕೆ? ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಹಿಂದೆ? ಅಲ್ಲ ಸರ್, ಸೋಷಿಯಲ್ ಮೀಡಿಯಾ ಅದು ಇರೋದು ಇಶ್ಯೂಗಳನ್ನ ಹೊರಗ್ ತರಕ್ಕೆ. ಅದೊಂದು ಮೀಡಿಯಂ ಸರ್. ಒಂದು ಇಶ್ಯೂ ರೈಸ್ ಮಾಡಿದ್ಮೇಲೆ ಹೊರಗಡೆ ಅದನ್ನ ತಿಳ್ಕೊಬೇಕು, ಬಂದ್ಬೇಕು, ಸಾಧ್ಯ ಆದ್ರೆ ಮಾಡ್ಬೇಕು. ಇಲ್ಲ ನಮ್ಗೆ ಕಾಲ್ ಮಾಡ್ಬೇಕು, 4 ತಿಂಗಳು ತಡಿಯಪ್ಪ, ಈಗ ಸದ್ಯ ಆಗಂಗಿಲ್ಲ, ಇದನ್ನ ಸ್ವಲ್ಪ ವೇಟ್ ಮಾಡ್ರಿ, ಮಾಡೋಣ ಅದನ್ನ ಅವ್ರು ಕಾಲ್ ಮಾಡ್ಬೋದಲ್ಲ ನಮ್ಗೆ. ನಾ ಏನಾನ MLA ಇವ್ರನ್ನ ಹೆಸರನ್ನೆಲ್ಲ ನಾನು ಮೆನ್ಷನ್ ಮಾಡಿವ
ವಿಡಿಯೋದಲ್ಲೆಲ್ಲನ ಇವರೇ ಕಾರಣ ಇದಕ್ಕಂತಂದೇನೆ ಎಲ್ಲರೂ ರೆಸ್ಪಾನ್ಸಿಬಲ್ ಇದೀರಿ, MLA ಅವರು ಇದೀರಿ, ಎಲ್ಲರೂ ಇದೀರಿ, ರೆಸ್ಪಾನ್ಸಿಬಲ್ ಇಲ್ವಾ ಅಂತ ಕೇಳತ್ತಪ್ಪ. ತಲೆ ಸರಿ ಇಲ್ಲ ಅಂತಂದ್ರೆ ನಾನೇನ್ ಮಾತಾಡ್ಲಿ ಹೇಳಿ? ನೋಡೋಣ, ಇದು ಬೇರೆ ಯಾವ್ಯಾವ ಆ್ಯಂಗಲ್ಗೆ ಹೋಗ್ತಾ ಇದೆ, ಇನ್ನೂ ಚೆಕ್ ಮಾಡೋಣ. ಥ್ಯಾಂಕ್ ಯು ಸುರೇಶ್, ಮಾಡಿ ಸರ್. ನಿಮ್ಮ ಸ್ಟ್ಯಾಂಡ್ ನಮ್ಗೆ ಹೇಳಿದ್ದಕ್ಕೆ. ಬಸವರಾಜ್ ದಡೆ ಸಗೂರು ಸಾಹೇಬ್ರಕ್ಕೆ ಟಕ್ಕಂತ ಫೋನ್ ಇಟ್ಬಿಟ್ರು. ಏನಾಯಿತು ಅಂತ ಮಾತಾಡಬೇಕಾಗಿತ್ತು ಅವ್ರು. ಹಂಗೆ ನೋಡೋಕ್ಕೋದ್ರೆ ಸಡನ್ನಾಗಿ ಕಟ್ ಮಾಡಿದ್ರು. ಅವ್ರು ಯಾಕೆ ಕಟ್ ಮಾಡಿದ್ರು ಗೊತ್ತಾಗಲಿಲ್ಲ. ಇದ್ದಿದ್ರೆ ಮಾತಾಡಬೇಕು ಆರಾಮಾಗಿ, ಎಲ್ಲೇನು ತಪ್ಪಾಗಿದೆ, ಪ್ರಾಬ್ಲಮ್ ಏನು, ಯಾರ್ದು, ಅದು ಗೊತ್ತಾಗಬೇಕಾಗಿತ್ತು. ಬಸವರಾಜ್ ಸರ್, ಹೋಪ್ ನೆಕ್ಸ್ಟ್ ಟೈಮ್ ಮಾತಾಡ್ತೀರಾ, ಫೋನ್ ತೆಗಿತೀರಾ ಅಂತ. ಥ್ಯಾಂಕ್ ಯು.